ದಾವಣಗೆರೆ ಉಪಚುನಾವಣೆಯಲ್ಲಿ ಹೈಡ್ರಾಮವೇ ಶುರುವಾಗಿದೆ. ದಾವಣಗೆರೆ ಉಪಚುನಾವಣೆ ಮುಗಿಸ್ಕೊಂಡ್ರೆ ಸಾಕು ಅಂತ ಹೇಳಿ ಸಾಕಷ್ಟು ಜನ ನೋಡ್ತಾ ಇದ್ದಾರೆ. ಸಾದಿಕ್ ಪೈಲ್ವಾನ್ ಹಿಂಜಿಗಿತ, ಜಮೀರ್ ಕೋಪ, ಅಸಲಿಗೆ ಕತೆ ಏನು ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನು ಕಾವ್ಯ ಹೆಗಡೆ. ದಾವಣಗೆರೆ ಉಪಚುನಾವಣೆಯ ಸುತ್ತ ರಾಜಕೀಯ ಚಟುವಟಿಕೆಗಳು ತೀವ್ರಗೊಳ್ತಾ ಇದ್ದು, ಅಚ್ಚರಿಯ ಬೆಳವಣಿಗೆಗಳು ಮತದಾರರಲ್ಲಿ ಕುತೂಹಲವನ್ನು ಮೂಡಿಸಿದೆ. ಸ್ಪರ್ಧೆಗೆ ಇಳಿದಿದ್ದಂತಹ ಸಾದಿಕ್ ಪೈಲ್ವಾನ್ ಕೊನೆಯ ಕ್ಷಣದಲ್ಲಿ ನಾಮಪತ್ರವನ್ನ ಹಿಂತೆಗೆದಿದ್ದಾರೆ. ಈ ವಿಚಾರ ಹಲವು ರಾಜಕೀಯದಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡಿದೆ. ಸ್ಥಳೀಯ ರಾಜಕೀಯ ಮೂಲಗಳ ಪ್ರಕಾರ ಸಾದಿಕ್ ಪೈಲ್ವಾನ್ ಅವರು ಭಾರೀ ಮೊತ್ತದ ಹಣವನ್ನ ಪಡ್ಕೊಂಡು ಸ್ಪರ್ಧೆಯಿಂದ ಹಿಂಜರಿದಿದ್ದಾರೆ ಅಂತ ಹೇಳಿ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದೆ. ಈ ಆರೋಪಗಳಿಗೆ ಇನ್ನೂ ಕೂಡ ಯಾವುದೇ ಅಧಿಕೃತ ದೃಢೀಕರಣ ಇಲ್ಲದೆ ಹೋದ್ರೂ ಕೂಡ ಕ್ಷೇತ್ರದಲ್ಲಿ ಇದು ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಪ್ರತಿಪಕ್ಷಗಳು ಇದನ್ನ ಪ್ರಜಾಪ್ರಭುತ್ವದ ಮೌಲ್ಯಗಳಿವೆ ಅಂತ ಹೇಳಿ ಅವರ ವಿರುದ್ಧ ಟೀಕೆ ಮಾಡ್ತಾ ಇದ್ದಾರೆ. ಇದರ ನಡುವೆ ಜಮೀರ್ ಅಹಮದ್ ಖಾನ್ ಮತ್ತು ಎಸ್ ಮಲ್ಲಿಕಾರ್ಜುನ್ ಅವರ ಸ್ನೇಹ ಹಾಗೂ ರಾಜಕೀಯ ಸಮೀಕರಣಗಳು ಮತ್ತೆ ಬೆಳಕಿಗೆ ಬಂದಿದ್ದಾವೆ. ಈ ಸ್ನೇಹದ ಹಿನ್ನೆಲೆಯಲ್ಲಿ ದಾವಣಗೆರೆ ಕ್ಷೇತ್ರದಲ್ಲಿ ಎಸ್ ಮಲ್ಲಿಕಾರ್ಜುನ್ ಪರವಾಗಿ ಜಮೀರ್ ಅಹಮದ್ ಖಾನ್ ಕೆಲಸ ಮಾಡ್ತಾರೆ ಅಂತ ಹೇಳಿ ಸುದ್ದಿ ಹುಟ್ಟಿಕೊಳ್ಳುತ್ತಾ ಇದೆ. ಹಾಗಾದ್ರೆ ಜಮೀರ್ ಅಹಮದ್ ಖಾನ್ ಅವರು ಕೋಪ ಮಾಡ್ಕೊಂಡಂಗೆ ಏನಾದ್ರೂ ನಾಟಕ ಮಾಡಿದ್ರ? ಮುಸಲ್ಮಾನ ಬಾಂಧವರಿಗೆ ಟಿಕೆಟ್ ಅನ್ನ ಕೊಟ್ಟಿಲ್ಲ, ಸಾದಿಕ್ ಪೈಲ್ವಾನ್ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ ಕಾಂಗ್ರೆಸ್ ಅಂತ ಕೋಪ ಮಾಡ್ಕೊಂಡು ಹೋಗಿರುವಂತಹ ಜಮೀರ್ ಈಗ ಮತ್ತೆ ಎಸ್ ಮಲ್ಲಿಕಾರ್ಜುನ್ ಅವರ ಮಗನ ಆ ಒಂದು ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗ್ತಾರಾ? ಇದೇ ಈ ಹೊತ್ತಿನ ದೊಡ್ಡ ಪ್ರಶ್ನೆಯಾಗಿದೆ. ಹಾಗಾದ್ರೆ ಜಮೀರ್ ಅಹಮದ್ ಖಾನ್ ಅವರು ತಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಏನಾದ್ರೂ ಮೋಸ ಮಾಡಿದ್ರ ಅಥವಾ ನಾಟಕ ಮಾಡಿದ್ರ ಅಂತ ಹೇಳಿ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಗಳು ನಡೀತಾ ಇದ್ದಾವೆ. ಇತ್ತೀಚೆಗೆ ಜಮೀರ್ ಅಹಮದ್ ಖಾನ್ ಅವರು ಸಾರ್ವಜನಿಕವಾಗಿ ತೋರಿಸಿಕೊಂಡಿರುವಂತಹ ಅಸಮಾಧಾನ ಮತ್ತು ಕೋಪ ಹೊಸ ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಅವರು ನಿಜವಾಗಿಯೂ ಕೂಡ ಅಸಮಾಧಾನಗೊಂಡಿದ್ದಾರಾ ಅಥವಾ ಇದು ರಾಜಕೀಯ ತಂತ್ರದ ಒಂದು ಭಾಗವಾ ಅಂತ ಹೇಳಿ ಸಾಕಷ್ಟು ಜನ ಚರ್ಚೆ ಮಾಡ್ತಾ ಇದ್ದಾರೆ. ಕೆಲ ರಾಜಕೀಯ ವಿಶ್ಲೇಷಕರು ಒಳಗೊಂಡಂತಹ ಒಪ್ಪಂದ ಹೊರಗೆ ಭಿನ್ನಾಭಿಪ್ರಾಯ ಅಂತ ಹೇಳಿ ತಂತ್ರವನ್ನ ಬಳಸಿ ಮತದಾರರನ್ನ ಪ್ರಭಾವಿಸಲಿಕ್ಕೆ ಪ್ರಯತ್ನ ಮಾಡಿದ್ರ ಅಂತ ಹೇಳಲಾಗ್ತಾ ಇದೆ. ರಾಜಕೀಯದ ಲೆಕ್ಕಾಚಾರ ಏನು ಅಂತ ನೋಡೋದಾದ್ರೆ, ದಾವಣಗೆರೆ ಕ್ಷೇತ್ರದಲ್ಲಿ ಮತಗಳ ದ್ರವೀಕರಣ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಸಾದಿಕ್ ಪೈಲ್ವಾನ್ ಸ್ಪರ್ಧೆಯಲ್ಲಿ ಇದ್ರೆ ಮತಗಳು ವಿಭಜನೆ ಆಗತ್ತೆ ಅನ್ನುವಂತಹ ಕಾರಣಕ್ಕಾಗಿ ಸಾದಿಕ್ ಪೈಲ್ವಾನ್ ಅವರ ವಿಚಾರವನ್ನ ಸ್ವಲ್ಪ ಯೋಚನೆ ಮಾಡಿ ನೋಡಿದ್ರು. ಆದ್ರೆ ಅವರು ಹಿಂತೆಗೆತ ಅಥವಾ ಹಿಂಜಿಗಿತ ಏನಿದೆ, ಇದು ಹಲವು ಸಮುದಾಯಗಳ ಮತಗಳ ಒಗ್ಗೂಡ್ಲಿಕ್ಕೆ ಸಾಧ್ಯ ಆಗತ್ತೆ. ಇದರಿಂದ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಲಾಭ ಆಗಬಹುದು ಅಂತ ಹೇಳಿ ಅಂದಾಜು ಮಾಡಲಾಗಿದೆ. ಜಮೀರ್ ಅಹಮದ್ ಖಾನ್ ಕೋಪ ನಿಜವಾ ಅಥವಾ ನಾಟಕವಾ? ಜಮೀರ್ ಅಹಮದ್ ಅವರು ಹೊರಗೆ ತೋರಿಸುವಂತಹ ಅಸಮಾಧಾನವನ್ನ ಅವರು ನಿಜವಾದ ಪ್ರಕ್ರಿಯೆ ಅಂತ ಹೇಳಿ ಪರಿಗಣಿಸ್ತಾ ಇದ್ದಾರೆ. ಇನ್ನು ಹಲವರು ಇದನ್ನ ಸೂಕ್ಷ್ಮವಾಗಿ ರಾಜಕೀಯ ತಂತ್ರ ಅಂತ ಹೇಳ್ತಾ ಇದ್ದಾರೆ. ವಿ ಡೋಂಟ್ ನೋ, ಗೊತ್ತಿಲ್ಲ ನಮ್ಗೆ ಯಾವ ರೀತಿಯ ತಂತ್ರಗಾರಿಕೆಯೋ ನಾಟಕವೋ ಅಥವಾ ನಿಜವಾಗ್ಲೂ ಕೂಡ ಇವರು ಕೋಪಗೊಂಡಿದ್ದಾರೋ ಅಂತ ಹೇಳಿ. ಸಾರ್ವಜನಿಕವಾಗಿ ಕೋಪವನ್ನ ತೋರಿಸ್ಕೊಳ್ತಾ ಇರೋದ್ರಿಂದ ವಿಭಿನ್ನ ಮತದಾರರ ಸಮೂಹಗಳಿಗೆ ವಿಭಿನ್ನ ಸಂದೇಶ ರವಾನಿಸುವಂತಹ ಪ್ರಯತ್ನ ಮಾಡಲಾಗ್ತಿದೆ ಅಂತ ಹೇಳಿ ಕಾಂಗ್ರೆಸ್ ಪಟಸಾಲೆಯಲ್ಲಿ ಮಾತುಗಳು ಬರ್ತಾ ಇದ್ದಾವೆ. ಕರ್ನಾಟಕ ಉಪಚುನಾವಣೆ ರಾಜಕೀಯದಲ್ಲಿ ಇಂತಹ ತಿರುವುಗಳು ಇವತ್ತೇನು ಹೊಸದೇನಲ್ಲ. ಅಭ್ಯರ್ಥಿಗಳ ಅಚ್ಚರಿ, ಹಿಂಜಿಗಿತ, ಪರೋಕ್ಷವಾಗಿ ಬೆಂಬಲ ಮತ್ತು ಸಾರ್ವಜನಿಕರ ಭಿನ್ನಾಭಿಪ್ರಾಯಗಳ ನಡುವೆಯೇ ಒಳಗೊಂಡಿರುವಂತಹ ಒಪ್ಪಂದಗಳ ಕುರಿತು ಹಿಂದೆ ಹಲವು ಬಾರಿ ಆರೋಪಗಳು ಕೇಳಿಬಂದಿದ್ದಾವೆ. ವಿರೋಧ ಪಕ್ಷದ ಪ್ರತಿಕ್ರಿಯೆಗಳು ಕೂಡ ಇದರಲ್ಲಿದ್ದಾವೆ. ಈ ಬೆಳವಣಿಗೆಯನ್ನ ತೀವ್ರವಾಗಿ ಟೀಕಿಸಿದಂತಹ ಹಣದ ಪ್ರಭಾವದಿಂದ ಚುನಾವಣೆ ಪ್ರಕ್ರಿಯೆ ಹಾಳಾಗ್ತಾ ಇದೆ ಅಂತ ಹೇಳಿ ಆರೋಪ ಮಾಡಲಾಗಿತ್ತು. ಅವರು ಈ ಒಂದು ಪ್ರಕರಣದ ಸಂಪೂರ್ಣ ತನಿಖೆಗೆ ಆಗ್ರಹಿಸಿದ್ದಾರೆ. ಒಟ್ಟಾರೆ ಹೇಳಬೇಕು ಅಂತಂದ್ರೆ ಸಾದಿಕ್ ಪೈಲ್ವಾನ್ ಹಿಂತೆಗೆತ ಅಥವಾ ಹಿಂಜಿಗಿತ, ಜಮೀರ್ ಅಹಮದ್ ಖಾನ್ ಅವರು ಕೋಪ ಮತ್ತು ಎಸ್ ಮಲ್ಲಿಕಾರ್ಜುನ್ ಅವರ ರಾಜಕೀಯ ಲಾಭ, ಈ ಮೂರು ಸಂಗತಿಗಳು ಸೇರಿ ದಾವಣಗೆರೆ ಉಪಚುನಾವಣೆಯನ್ನ ರಾಜ್ಯದ ಹಾಟ್ ಟಾಪಿಕ್ ಅನ್ನಾಗಿ ಮಾಡಿಸಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬಹಿರಂಗವಾಗುವಂತಹ ಸಾಧ್ಯತೆಗಳಿದ್ದಾವೆ. ಮತದಾರರ ತೀರ್ಮಾನ ಯಾವ ದಿಕ್ಕಿಗೆ ತಿರುಗತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.